ಪ್ರತಿಯೊಬ್ಬ ರೈತರ ಮನೆಯಲ್ಲಿ ಒಬ್ಬ ಸೈನಿಕನಾಗಬೇಕು. ಪರ್ವೇಜ್ ಹವಾಲ್ದಾರ್. ಕಿತ್ತೂರು ಪಟ್ಟಣದ ತೆಗಡೊಳ್ಳಿ ರಸ್ತೆಯಲ್ಲಿರುವ ಕಿತ್ತೂರು ಫೌಜಿ ಫ್ಯಾಕ್ಟರಿಯಲ್ಲಿ ತರಬೇತಿ ಪಡೆದು ARO ಮಂಗಳೂರು ರಿಲೇಷನ್ ಭರ್ತಿ ಮ್ಯೂಸಿಷಿಯನ್ ಹಾಗೂ ಭಾರತೀಯ ವಾಯುಪಡೆ ಮೂಲಕ ಅಗ್ನಿವೀರರಾಗಿ ಹಾಗೂ ವಿವಿಧ ರಕ್ಷಣಾ ಪಡೆಗಳಿಗೆ ಆಯ್ಕೆಯಾದ 80ಕ್ಕೂ ಹೆಚ್ಚು ಯುವ ದೇಶ ಸೇವಕರಿಗೆ ಹಾಗೂ ಅವರನ್ನು ಹೆತ್ತ ತಂದೆಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಿತ್ತೂರು ಫೌಜಿಯ ಫ್ಯಾಕ್ಟರಿಯ ಸಂಸ್ಥಾಪಕರು ಹಾಗೂ ನಿವೃತ್ತ ಸೇನಾಧಿಕಾರಿಗಳಾದ ಪರ್ವೇಜ್ ಹವಾಲ್ದಾರ್ ಅವರು, ದೇಶದ ಬೆನ್ನೆಲುಬಾಗಿರುವ ರೈತರ ಮನೆಗಳಿಂದಲೇ ದೇಶ ರಕ್ಷಣೆಗೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬರಬೇಕು. ಪ್ರತಿಯೊಬ್ಬ ರೈತ ಮನೆಯಲ್ಲಿ ಒಬ್ಬ ಸೈನಿಕನಾಗಬೇಕು ಎಂಬುದು ನನ್ನ ಆಶಯವಾಗಿದೆ ಎಂದು ಹೇಳಿದರು. ಬೆಳಗಾವಿ ಜಿಲ್ಲಾ ಮಾಜಿ ಸೈನಿಕರ ಮಹಾ ಒಕ್ಕೂಟದ ಅಧ್ಯಕ್ಷರಾದ ಜಗದೀಶ್ ಪೂಜಾರ್ ಅವರು ಮಾತನಾಡಿ, ಸೇನೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಹಾಗೂ ಅವರನ್ನು ಬೆಳೆಸಿದ ತಾಯಂದಿರಿಗೆ ಅಭಿನಂದನೆ ಸಲ್ಲಿಸಿದರು. ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜು ಬೆಳಗಾವಿ ಸಂಸ್ಥಾಪಕರಾದ ನಾಗೇಶ್ ದಂಡಾಪುರಿ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ, ಯಶಸ್ಸಿನ ಹಿಂದೆ ಶಿಸ್ತು ಮತ್ತು ನಿರಂತರ ಪರಿಶ್ರಮದ ಮಹತ್ವ ವಿವರಿಸಿದರು. ಕಾರ್ಯಕ್ರಮದಲ್ಲಿ ಸೇನೆಗೆ ಆಯ್ಕೆಯಾದ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ತಮ್ಮ ಅನುಭವವನ್ನು ಹಾಗೂ ಅನಿಸಿಕೆಗಳನ್ನು ಹಂಚಿಕೊಂಡರು. ಶುಭಾಶಯನ ಕೋರುತ್ತಾ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮ, ಯಾಕಂತಂದ್ರ ಪ್ರತಿ ಸಾರಿ ನಾವು ಈ ಕಳೆದ 8 ವರ್ಷಗಳಿಂದ ಈ ಒಂದು ಸನ್ಮಾನ ಕಾರ್ಯ ನಡೆಸ್ಕೊಂಡು ಬಂದಿವಿ. ಸ್ವಲ್ಪ ಈ ಸಾರಿ ಸ್ವಲ್ಪ ಏನಿದೆಲ್ಲ, ಈಗೇನು ಯುವಕರು ಭಾರತೀಯ ಸೇನೆಯಲ್ಲಿ ಇದೇ ತಿಂಗಳಲ್ಲಿ ತರಬೇತಿ ಪಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಮನಿ ನಾವು ಕಟ್ಟಬೇಕಪ್ಪ ಅಂತಂದ್ರ ಎಷ್ಟು ಅದ್ರ ಹಿಂದೆ ಪ್ರಯತ್ನ ಇರ್ತತಿ. ಅದ್ರ ಪ್ಲಾನಿಂಗ್ ನಿಂದ ಹಿಡಿದು ಆ ಮನಿ ಕಂಪ್ಲೀಟ್ ಆಗಿ ಅದನ್ನ ಒಂದು ಮಟ್ಟಿ ಅನ್ನುವಂತ ಒಂದು ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಸೆಪ್ಟೆಂಬರ್ 2017 ನಾನು ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ನೆಕ್ಸ್ಟ್ ಡೇನ ನಾವು ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ವಿ. ಅದರಲ್ಲಿ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಒಂದು 7 ಜನ ವಿದ್ಯಾರ್ಥಿಗಳನ್ನ ಸ್ಟಾರ್ಟ್ ಮಾಡಿ ನಾವು ಈ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಯಾಕಂತಂದ್ರ ಮೊದಲನೇ ವರ್ಷದಲ್ಲಿ 2017 ತರಬೇತಿ ಸ್ಟಾರ್ಟ್ ಮಾಡಿದ್ವಿ. 2018 ನಮ್ಮ ಫಸ್ಟ್ ಬ್ಯಾಚ್ ಅಲ್ಲಿ ಒಂದು ವರ್ಷದಲ್ಲಿ ನಮ್ಮ ರಿಸಲ್ಟ್ ಬಂದಿರೋದು ಟೋಟಲ್ 12 ಜನ ವಿದ್ಯಾರ್ಥಿಗಳು ಮಾತ್ರ ಆಗಿದ್ರು. ಅವಾಗ ಎಲ್ಲ 12 ಜನ ವಿದ್ಯಾರ್ಥಿಗಳಿಗೆ ವೇದಿಕೆ ಮೇಲೆ ಕರ್ಕೊಂಡ್ಬಂದು ಕುಂದ್ರಿಸಿ ಎಲ್ಲರಿಗೂ 2,200 ರೂಪಾಯಿ ಚೆಕ್ ಅವಾರ್ಡ್ ಕೊಟ್ಟಿದ್ದೆ ನಾವು ಅವಾಗ. ಯಾಕಂದ್ರೆ ನಾನು ಭಾರತೀಯ ಸೇನೆಯಲ್ಲಿ ಸೇವೆ ಮಾಡುವಾಗ ನನಗೊಂದು ಹುಚ್ಚಿತ್ತು ಇರ್ಬೋದು ಅಥವಾ ನಮ್ಮ ರೈತರ ಮಕ್ಕಳು ಅವ್ರನ್ನ ಸೇರ್ಪಡೆ ಮಿಲಿಟರಿಯಲ್ಲಿ ಸೇರ್ಪಡೆ ಮಾಡುವಂತ ಒಂದು ವ್ಯವಸ್ಥೆನ ಇಲ್ಲಿ ಮಾಡಿದೀವಿ. ಅದಕ್ಕೆ ಅವಾಗ ಒಂದು ಭಯ ಇತ್ತು, ಹೇಳ್ಬಿಟ್ನಿ. ಆದ್ರೆ 2018 ಫಸ್ಟ್ ಬ್ಯಾಚ್ ಅಲ್ಲಿ 12 ಜನ ಸೆಲೆಕ್ಷನ್ ಆದ್ರು. ಅದ್ರ ನಂತರ 2ನೇ ಬ್ಯಾಚ್ ಅಲ್ಲಿ 18 ಜನ ಆದ್ರು. 3ನೇ ಬ್ಯಾಚ್ ನಲ್ಲಿ 21 ಜನ ಆದ್ರು. ಇನ್ನು 1 ಡಜನ್ 2 ಡಜನ್ ಬೇಡ ಅಂತ ಹೇಳಿ ನಾವು ಪ್ಲಾನ್ ಮಾಡಿದ್ವು. ಅಂದ್ರೆ 34 ಜನ ಆದ್ರು. 4ನೇ 5ನೇ ಬ್ಯಾಚಿಗೆ ಹೋಗ್ಯಾರ. ಇನ್ನ ಡಜನ್ 2 ಡಜನ್ ನಾವು ಟಾರ್ಗೆಟ್ ಮಾಡೋದು ಏನ್ ಮಾಡೋದು, ಹಾಫ್ ಸೆಂಚುರಿ ಟಾರ್ಗೆಟ್ ಮಾಡೋದು ನಾವು ಪ್ಲಾನ್ ಮಾಡಿದ್ವಿ. ಹಾಫ್ ಸೆಂಚುರಿ ಪ್ಲಾನ್ ಮಾಡಿದ್ವಿ. ಅದ್ರ ನಂತರ ನೆಕ್ಸ್ಟ್ 75 ಜನ. ಮತ್ ಅದೇ ರೀತಿಯಾಗಿ ಮತ್ ಗುರಿಗಟ್ಟನಿ ಅದೇ ಭಾಷೆ ಒಳಗೆ ಡೈಲಾಗ್ ಹೊಡದ್ನಿ ಮಾಡೋದು. ನಾವು ಇದುವರೆಗೂ ಏರ್ಫೋರ್ಸ್ಗೆ ಆಯ್ಕೆ ಆದಂತ 80ಕ್ಕಂತೂ ಹೆಚ್ಚು ಯುವತಿಯರನ್ನ ಸನ್ಮಾನಿಸುವಂತಹ ಏನು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸುವಂತ ಸಿಕ್ಕಿರುವಂತಹ ಅವಕಾಶ ಅದು ನಮ್ಮ ಸದೈವ ನಮ್ಮ ಪುಣ್ಯ ಅಂತ ಅನ್ಕೋತೀವಿ. ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಹಿರಿಯರು, ನಮ್ಮ ಮಹಾ ಒಕ್ಕೂಟದ ಗೌರವಾಧ್ಯಕ್ಷರಾದಂತಹ ರಮೇಶ್ ಚೌಹಾಣ್ ಸರ್ ಅವರೇ, ಈ ಸಂಸ್ಥೆಯ ಸಂಸ್ಥಾಪಕರು, ಒಂದು ನೆಲದಲ್ಲಿ ಇಡೀ ಕರ್ನಾಟಕದಲ್ಲಿ ಮೆಚ್ಚುವಂತಹ ಕಾರ್ಯವನ್ನ ಇವತ್ತು ಯಾವುದಾದ್ರೂ ಒಂದು ಸಂಸ್ಥೆ ಮಾಡ್ತಾ ಇದ್ರೆ ಅದರಲ್ಲಿ ಮೊದಲನೇದಾಗಿ ಬರುವಂತದ್ದು ಕಿತ್ತೂರು ಫೌಜಿ ಫ್ಯಾಕ್ಟರಿ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೊಳ್ಬೇಕು. ಯಾಕಪ್ಪ ಅಂತಂದ್ರ ಇವತ್ತ ಶಿಕ್ಷಣವನ್ನ ಪಡೆದಿರುವಂತಹ ಪ್ರತಿಯೊಬ್ಬ ಯುವತಿಯರು ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಇಲ್ಲೇ ಮನೆ ಸುತ್ತಾಡಿ ನೌಕರಿ ಮಾಡಬೇಕು, ನಾನು ಶಿಕ್ಷಕರಾಗಬೇಕು ಅನ್ನುವಂತಹ ಒಂದು ಕನಸನ್ನ ಕಾಣುವಂತಹ ಒಂದು ಈಗಿನ ಕಲಿಯುಗದಲ್ಲಿ ದೇಶ ಸೇವೆಗೆ ನಾವು ಹುಟ್ಟಿರುವಂತಹ ಭೂಮಿ, ಒಡ ಹುಟ್ಟಿದ ಅಣ್ಣ ತಮ್ಮಂದಿರು, ತಾಯಂದಿರನ್ನ ತಂದೆಯನ್ನ ಬಿಟ್ಟು ಒಂದು ದೇಶ ಸೇವೆಗೆ ಹೋಗಬೇಕಪ್ಪ ಅಂದ್ರೆ ಅಷ್ಟು ಈಸಿ ಇರಂಗಿಲ್ಲ. ಆದ್ರ ತಾವೆಲ್ಲ ಆ ಒಂದು ದಾರಿಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತಂದ್ರ ಅದು ಬಹಳ ಹೆಮ್ಮೆಯ ವಿಷಯ. ಎಲ್ಲರೂ ದೇಶ ಸೇವೆ ಮಾಡಕ್ಕೆ ಅವಕಾಶ ಸಿಗೋದಿಲ್ಲ. ಪ್ರತಿಯೊಬ್ಬರು ನಾವು ದೇಶ ಸೇವೆ ಮಾಡ್ತೇವಂತ ಇದ್ರೂ ಕೂಡ ಅದು ಅವಕಾಶ ಸಿಗೋದಿಲ್ಲ. ಆದ್ರ
ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಒಂದು ಯಾವುದೋ ಒಂದು ಭರ್ತಿ ನಡೆದಿರ್ತದಂದ್ರ 50,000 60,000 ಈಗಂತೂ ಲಕ್ಷಾಂತರ ಗಂಟ್ಲೆ ಜನ ಸೇರ್ತಾರೆ. ಇವತ್ತು ಪೈಪೋಟಿ ಬಹಳ ಐತಿ. ಇವತ್ತು ಅಂತದ್ರೊಳಗ ಆಯ್ಕೆ ಆಗುತ್ತಿರುವಂತವ್ರು ಕೇವಲ 400 ಜನ 300 ಜನ 200 ಜನ ಮಾತ್ರ ವೇಕೆನ್ಸಿ ಇರ್ತಾವ. ವೇಕೆನ್ಸಿ ಅನುಕೂಲ ಆಗಬಾರ್ದು. ಈಗ ನಿಮ್ದು ಆಯ್ಕೆ ಆಗೋ ಮಟ್ಟ ಅಷ್ಟೇ ಆಗಬಾರ್ದು. ಇದು ನಿಮ್ಮ ಜೀವನ ಕಡೆಯವರೆಗೂ ಇದು ನಿಮಗೆ ಮಾರ್ಗದರ್ಶನವಾಗಿರ್ತದೆ. ಇಲ್ಲಿ ಕಲ್ತದ್ದನ್ನ, ಇಲ್ಲಿ ಮೋಟಿವೇಶನ್ ತಗೊಂಡದನ್ನ ಈಗ ಒಂದು 50% ಇಲ್ಲಿ ನೀವು ತಯಾರಾಗಿರ್ತಾರೆ ಈಗ ಸೇನೆಗೆ. ಅದ್ರಾಗ ಇವತ್ತು ನಮ್ಮ ಕಿತ್ತೂರು ದೊಡ್ಡವ್ರು ಹೇಳ್ತಾರ, ನಾ ಜಾಸ್ತಿ ಟೈಮ್ ತಗೋದಿಲ್ಲ. ಪರ್ವೇಶ್ ಸರ್ ಬಗ್ಗೆ ಒಂದು 2 ಮಾತು ಹೇಳಕ್ ಫಿಸಿಕಲ್ ಟ್ರೈನಿಂಗ್ ತಗೊಂಡಿದ್ದೀನಿ. ಇಲ್ಲಿ ನಮ್ಗ ಇದು ಅಕಾಡೆಮಿ ಅನ್ನೋದಕ್ಕಿಂತ ನಮ್ಗೆ ಇದೊಂಥರ ಕುಟುಂಬದ ತರ ಫೀಲ್ ಆಗಿತ್ತು ಇಲ್ಲಿ ಇರುವಾಗ. ಇಲ್ಲಿರೋ ಮೆಂಬರ್ಸ್ ಎಲ್ಲಾರು ನಂಗೆ ನನ್ನ ಸಂಬಂಧಿಕರು ಅನ್ನೋ ತರ ಫೀಲ್ ಇತ್ತು ಹೊರತು ನಾ ಎಲ್ಲಿ ಬೇರೆ ಕಡೆ ಬಂದು ಕೋಚಿಂಗ್ ತಗೋತಿದ್ದೀನಿ ಅಂತ ಒಂದ್ಸತಿನೂ ಅನ್ಸಿದ್ದಿಲ್ಲ. ಇನ್ನು ನಮ್ಮ ಸರ್ಸ್ ಬಗ್ಗೆ ಹೇಳ್ಬೇಕಂದ್ರ ಎಲ್ಲಾರು ನಮ್ಮ ಫ್ಯಾಮಿಲಿ ತರಾನೇ ಇದ್ರೆ, ಯಾರು ಹೊರತು ಯಾರು ಹೊರಗಿನವ್ರ ತರ ಒಂಥರ ಟ್ರೀಟ್ ಮಾಡಿದ್ದಿಲ್ಲ ನಮ್ನ ಯಾರು. ಎಲ್ಲಾ ಸರ್ಸ್ಗೂ ಥ್ಯಾಂಕ್ ಯು ಹೇಳ್ತೀನಿ. ಇನ್ನೊಂದು, ಈ ಅಕಾಡೆಮಿ ಬರೋ ವಿದ್ಯಾರ್ಥಿಗಳಿಗೆಲ್ಲ ಹೀಗೆ ಸಪೋರ್ಟಿವ್ ಆಗಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬೆಳೀಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ಫಸ್ಟ್ ಟೈಮು ನನಗೆ ತಿಳುವಳಿಕೆ ಬಂದಾಗಿಂದ ನನ್ನ ತಂದೆ ತಾಯಿ ಎಲ್ಲಾದ್ರೂ ಬಂದು ಕುಂತು ಸನ್ಮಾನಕ್ಕೆ ಇದು ಮಾಡ್ಕೊಂಡ್ರ ಇದೇ ಫಸ್ಟ್ ಟೈಮು. ಇದೊಂಥರ ಹೆಮ್ಮೆ ವಿಷಯ ಅನ್ಸತ್ತಿದೆ. ಇಷ್ಟೇ ನಾನು ಮಾಡ್ತೀನಿ. ಅವಾಗ ಮನೇಲಿ ಎಲ್ಲ ಅಂತಿದ್ರು, ಇನ್ನೇನು ಡಿಗ್ರಿ ಕಂಪ್ಲೀಟ್ ಆಯ್ತು, ಮದುವೆ ಆಗ್ಬಿಡು ಅಂತೇಳಿ. ಅವಾಗ ನನಗ ಬೇಸರ ಚಾಲು ಆಯ್ತು. ಚಿಕ್ಕಂದಿನಿಂದ ನಾನು ಏನ್ ಕಂಡಿದ್ದೆ, ಆರ್ಮಿ ಆಗ್ಬೇಕು ಅಂತೇಳಿ. ಆಮೇಲೆ ಬೆಳೀತಾ ಬೆಳೀತಾ ನಾನು NCC ಸೇರ್ಕೊಂಡೆ. ಆಮೇಲೆ ಅಲ್ಲಿನ ಯುನಿಟಿ ಆ್ಯಂಡ್ ಡಿಸಿಪ್ಲಿನ್ಗೆ ಏನೋ ಕಾಣ್ತು. ಇದ ನನ್ನ ಜೀವನದ ಕೊನೆ ತನಕ ಯುನಿಟಿ ಆ್ಯಂಡ್ ಡಿಸಿಪ್ಲಿನ್ ಇದು ಮೇನ್ ಇಂಪಾರ್ಟೆಂಟ್. 4 ಜನಕ್ಕೆ ಪ್ರೇರಣೆ ಆಗ್ಬೇಕಾದ್ರ ಇದ ಯುನಿಟಿ ಆ್ಯಂಡ್ ಡಿಸಿಪ್ಲಿನ್ ಬಹಳ ಮೇನ್ ಇಂಪಾರ್ಟೆಂಟ್ ರೋಲ್ ಆಗಿ ಪಾತ್ರ ವಹಿಸುತ್ತ. ಅದಕ್ಕೆ ನನಗೆ ಏನ್ ಕಾಣಿಸಿತ್ತು, ಆರ್ಮಿ ಆಗಲಿ, ನೇವಿ ಆಗಲಿ, ಏರ್ಫೋರ್ಸ್ ಆಗಲಿ, ಒಟ್ಟು ಡಿಫೆನ್ಸ್ ಅಲ್ಲಿ ಸೇರ್ಕೋಬೇಕು ಅಂತೇಳಿ ಆರ್ಮಿ ಟ್ರೈ ಮಾಡಿದೆ. ಹೈಟ್ ರಿಜೆಕ್ಟ್ ಆಯ್ತು. ಆಮೇಲೆ ಇನ್ನೇನು ನಂದು ಕನ್ಸಲ್ಟೆನ್ಸ್ ಆಗಲ್ಲ ಅಂತೇಳಿ ನಾನು ಡಿಸೈಡ್ ಮಾಡಿಬಿಟ್ಟೆ. ಆಮೇಲೆ ಒಂದಿನ ಹೀಗೆ ರೀಲ್ಸ್ ನೋಡ್ತಾ ಕುಳಿತಾಗ ಏನಾಯ್ತು, ಏರ್ಫೋರ್ಸ್ ಏನು ನೋಟಿಫಿಕೇಶನ್ ಔಟ್ ಆಗ್ಯದ. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಚೌಗುಲ ಪದಾಧಿಕಾರಿಗಳು ಶ್ರೀಮತಿ ನಿಶಾತ್ ಹವಾಲ್ದಾರ್, ಕ್ಯಾಪ್ಟನ್ ವೀರಭದ್ರ, ಸಾಮಾಜಿಕ ಜಾಲತಾಣದ ಪ್ರಭಾವಿಗಳಾದ ವಿನಯ್ ಹಾಗೂ ಕಾವ್ಯ, ಸಿಬ್ಬಂದಿ ವರ್ಗ, ಅಗ್ನಿವೀರರಾಗಿ ಆಯ್ಕೆಯಾದ ಅಭ್ಯರ್ಥಿಗಳು, ಅವರ ತಾಯಂದಿರು, ಪಾಲಕರು ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಆಜಿಮ್ ಮೋಮಿನ್ ನಿರೂಪಿಸಿದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.